ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆ ಯಾವ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ. ಹೇಗಿದ್ರೆ ಇಯರ್ ಹೆಂಡಾಗಿ ಇನ್ನೇನು 3-4 ಡೇಸಲ್ಲಿ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಏನಪ್ಪ ಇವಳು ನಮ್ಗೆ ಇಯರ್ ಸ್ಟಾರ್ಟ್ ಆಗಿ 3 ಮಂತ್ಸ್ ಆಗಿದೆ, ಇವಾಗ ಇಯರ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತೀನಿ ಅಂತ ಅಂದ್ಕೊತಾ ಇರ್ಬೋದು ನೀವು. ಹೌದು, ನಾವು January 1 ಜಸ್ಟ್ ಕ್ಯಾಲೆಂಡರ್ ಮಾತ್ರ ಚೇಂಜ್ ಮಾಡ್ತೀವಿ. ನಮ್ಮ ಫೈನಾನ್ಷಿಯಲ್ ಇಯರ್ ಆಗಿರ್ಬೋದು ಪ್ರತಿಯೊಂದು ಚೇಂಜ್ ಆಗೋದು ಮಾರ್ಚ್ ಎಂಡಿಂಗ್ ಆ್ಯಂಡ್ ಏಪ್ರಿಲ್ 1 ಮಾತ್ರ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನ್ಯೂ ಇಯರ್ ಇವಾಗ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ. ಸೊ ಏಪ್ರಿಲ್ 1 ಯೂಟ್ಯೂಬ್ ಏನೆಲ್ಲ ಫ್ಯೂಚರ್ಸ್ನ ಆ್ಯಡ್ ಮಾಡ್ತಿದೆ, ಏನೆಲ್ಲ ಅಪ್ಡೇಟ್ಸ್ ಕೊಟ್ಟಿದೆ ಅಂತ ನಾನು 1 by 1 ತಿಳಿಸ್ತಾ ಹೋಗ್ತೀನಿ. ಈ ಅಪ್ಡೇಟ್ಸ್ನ ನೀವು ಯೂಸ್ ಮಾಡಿಕೊಂಡು ನಮ್ಮಂಥ ಸಣ್ಣ ಚಾನಲ್ನ ಗ್ರೋತ್ ಕಡೆ ಕರ್ಕೊಂಡು ಹೋಗೋಣ. ಸೊ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಅಪ್ಡೇಟ್ಸ್ ಇದೆ ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋಬೇಕು, ಹೇಗೆ ನಮ್ಮ ಚಾನಲ್ನ ಗ್ರೋ ಕಡೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ 1 by 1 ತಿಳಿಸ್ಕೊಡ್ತಾ ಹೋಗ್ತೀನಿ. ನಂಬರ್ 1, AI ಹೆಲ್ಪ್. ಗೈಸ್, ಈಗ ಎಲ್ಲಿ ನೋಡಿದ್ರು AI ಮಾಯನೇ. ಏನು ನೋಡಿದ್ರು ಇಂದನೇ ಎಲ್ಲ ಕ್ರಿಯೇಟ್ ಮಾಡಿಬಿಡ್ತಾರೆ. ಬಟ್ ಯೂಟ್ಯೂಬಲ್ಲಿ ಒಂದು ರಿಸ್ಟ್ರಿಕ್ಷನ್ ಇದೆ. ಈ AIಗೋಸ್ಕರನೇ ಕೆಲವೊಂದು ರಿಸ್ಟ್ರಿಕ್ಷನ್ನ ಯೂಟ್ಯೂಬ್ ಮಾಡಿದೆ. ಸೊ ಅದರಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಯೂಟ್ಯೂಬಲ್ಲಿರೋಂಥ AI ನಿಮಗೆ ಏನೆಲ್ಲ ಹೆಲ್ಪ್ ಮಾಡುತ್ತೆ ಅನ್ನೋದಾದರೆ, ವೀಡಿಯೋಸ್ಗೆ ಐಡಿಯಾ ಕೊಡುತ್ತೆ. ನಂಬರ್ 2, ಟೈಟಲ್ ಸಜೆಸ್ಟ್ ಮಾಡುತ್ತೆ. ನಂಬರ್ 3, ತಮ್ಲೈನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ 3ಇಂದನೂ ನಮ್ಮ ಚಾನಲ್ ಗ್ರೋ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನಿಮ್ಮ ಯೂಟ್ಯೂಬಲ್ಲಿರೋ ಏನೇ ಬಳಸ್ಕೊಂಡು ನಿಮ್ಮ ವೀಡಿಯೋನ ಕ್ರಿಯೇಟ್ ಮಾಡೋಕ್ಕಾಗಿರ್ಬೋದು, ತಮ್ಲೈನ್ ಕ್ರಿಯೇಟ್ ಮಾಡೋಕ್ಕಾಗಿರ್ಬೋದು, ಟೈಟಲ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಯೂಟ್ಯೂಬ್ ಕೂಡ ಇದನ್ನು ಗೈಡ್ ಮಾಡುತ್ತೆ. ಓಕೆನಾ? ಇದು ಫಸ್ಟ್ ಅಪ್ಡೇಟ್. ಸೆಕೆಂಡ್ ಅಪ್ಡೇಟ್ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು, ತಮ್ಲೈನ್ ಟೆಸ್ಟ್. ಫಸ್ಟೆಲ್ಲ ಈ ಆಪ್ಷನ್ ಇರಲಿಲ್ಲ ತುಂಬ ಜನಕ್ಕೆ. ಇವಾಗ ಈ ಆಪ್ಷನ್ ಬಿಟ್ಟಿದ್ದಾರೆ ಯೂಟ್ಯೂಬ್ ಅವರು. ಏನಪ್ಪ ತಮ್ಲೈನ್ ಟೆಸ್ಟ್ ಅನ್ನೋದಾದರೆ, ಈಗ ನಮ್ಮ ಒಂದು ವೀಡಿಯೋಗಳಿಗೆ ಒಂದೇ ತಮ್ಲೈನ ನಾವು ಹಾಕ್ತಾಯಿದ್ವಿ ಕ್ರಿಯೇಟ್ ಮಾಡಿ. ಇವಾಗ 2-3 ತಮ್ಲೈನ ಆ್ಯಡ್ ಮಾಡ್ಬೋದು ಗೈಸ್. ಒಂದೇ ವೀಡಿಯೋಗೆ 2-3 ತಮ್ಲೈನ ಹಾಕಿದ್ರೆ ಅದರಲ್ಲಿ ಬೆಸ್ಟ್ ಆಗುವಂಥ ತಮ್ಲೈನ್ ಯಾವುದು ಆ್ಯಂಡ್ ವೈರಲ್ ಆಗುವಂಥ ತಮ್ಲೈನ್ ಯಾವುದು, ವ್ಯೂಸ್ ಜಾಸ್ತಿ ತಂದುಕೊಡುವಂಥ ತಮ್ಲೈನ್ ಯಾವುದು ಅಂತ ಯೂಟ್ಯೂಬೇ ಸೆಲೆಕ್ಟ್ ಮಾಡಿ ಅದನ್ನು ಯೂಟ್ಯೂಬ್ ಯೂಸ್ ಮಾಡ್ಕೊಳ್ಳುತ್ತೆ. ಇದರಿಂದ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗುತ್ತಲ್ವ. ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ, ಯಾವ ಲೈನ್ನ ಆ್ಯಡ್ ಮಾಡಬೇಕು, ಯಾವ ಲೈನ್ನ ಆ್ಯಡ್ ಮಾಡ್ಬೋದು, ಯಾವ ರೀತಿ ತಮ್ಲೈನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ 1-3 ತಮ್ಲೈನ ರೆಡಿ ಮಾಡಿಕೊಂಡು ನಾವು ಅಲ್ಲಿ ಹಾಕ್ತಾ ಅಂದರೆ ಯೂಟ್ಯೂಬ್ ಗೊತ್ತಾಗುತ್ತೆ ಯಾವ ತಮ್ಲೈನಿಂದ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳಿ. ಸೊ ಆ ತಮ್ಲೈನ ಯೂಟ್ಯೂಬ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿಡಿಯೋಗೆ ಅಟ್ಯಾಚ್ ಮಾಡಿಕೊಳ್ಳುತ್ತೆ. ಇದರಿಂದ 99% ವ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ಅಪ್ಡೇಟ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳೇಬೇಕು. ಇದು ತುಂಬ ದೊಡ್ಡ ಅಪ್ಡೇಟ್ ಅಂತಲೇ ಹೇಳ್ಬೋದು. ಓಕೆನಾ? ಇವಾಗಲೇ ಯಾರು ಈ ಅಪ್ಡೇಟ್ನ ಯೂಸ್ ಮಾಡ್ಕೋತಾರೆ, ಇನ್ಮೇಲೆ ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದರಲ್ಲೂ ನಮ್ಮಂಥ ಸಣ್ಣ ಯೂಟ್ಯೂಬರ್ಗಳಂತೂ ಪ್ರಯತ್ನ ಪಡಲೇಬೇಕು. ಯಾವುದೆಲ್ಲ ಅಪ್ಡೇಟ್ ಬರುತ್ತೋ ಅದನ್ನೆಲ್ಲ ನಾವು ಆದಷ್ಟು ಯೂಸ್ ಮಾಡ್ಕೋಬೇಕು. ಅವಾಗ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಲ್ಯಾಂಗ್ವೇಜ್ ಆಟೋ ಟ್ರಾನ್ಸ್ಲೇಟ್. ಗೈಸ್, ಇದು ತುಂಬ ದಿನದಿಂದ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆಲ್ಲ ಈ ಆಪ್ಷನ್ ಇದೆ. ನಿಮ್ಗೆ ಯಾರಿಗಿಲ್ಲ ಅಂತಂದರೆ ಯೂಟ್ಯೂಬ್ನ ಅಪ್ಡೇಟ್ ಮಾಡ್ಕೊಳ್ಳಿ. ನೀವು ಕನ್ನಡದಲ್ಲಿ ವೀಡಿಯೋ ಮಾಡ್ತು ಅಂತಂದರೆ ಅದು ಇಂಗ್ಲೀಷ್ ಆ್ಯಂಡ್ ಹಿಂದಿಗೆ ಕನ್ವರ್ಟ್ ಆಗುತ್ತೆ. ಆವಾಗ ಇಂಗ್ಲೀಷ್ ಅವರು ಕೂಡ ನಿಮ್ಮ ವೀಡಿಯೋಸ್ನ ನೋಡ್ತಾರಾ, ಹಿಂದಿಯವರು ಕೂಡ ನಿಮ್ಮ ವೀಡಿಯೋಸ್ನ ನೋಡ್ತೀರಾ, ಅಲ್ಲಿ ವ್ಯೂಸ್ ಜಾಸ್ತಿ ಆಗುತ್ತಾ, ಅಲ್ಲಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರಾ, ಇಂಪ್ರೆಷನ್ ಕ್ಲಿಕ್ ರೇಟ್ ಜಾಸ್ತಿ ಆಗುತ್ತಾ, ಇದರಿಂದ ನಿಮ್ಮ ಚಾನಲ್ ಗ್ರೋತ್ ಕಾಣುತ್ತಾ. ಸೊ ಈ ಅಪ್ಡೇಟ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ನೀವು ಕನ್ನಡದಲ್ಲಿ ಮಾಡ್ತಿದ್ದಾರೆ ಅಂದರೆ ಇವಾಗ ತಮಿಳವ್ರು ನಿಮ್ಮ ವೀಡಿಯೋನ ನೋಡ್ಬೋದಪ್ಪ. ಆವಾಗ ತಮಿಳ್ ಭಾಷೆಗೆ ಟ್ರಾನ್ಸ್ಲೇಟ್ ಆಯಿತು ಅಂದರೆ ನಿಮ್ಮ ವೀಡಿಯೋ, ಅವರು ಕೂಡ ನಿಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡ್ತಾರೆ. ಅಲ್ಲಿ ವಾಚ್ ಅವರ್ ಇನ್ಕ್ರೀಸ್ ಆಗುತ್ತಾ, ಹಾಗೆ ಕ್ಲಿಕ್ ಥ್ರೋ ರೇಟು ಕೂಡ ಜಾಸ್ತಿ ಆಗುತ್ತಾ. ಇದರಿಂದ ನಿಮ್ಮ ಚಾನಲ್ ಗ್ರೋತ್ ಕಂಡೇ ಕಾಣುತ್ತೆ. ಜೊತೆಗೆ ವಾಯ್ಸ್ ಕೂಡ ಸೆನ್ಸ್ ಆಗುತ್ತೆ ಗೈಸ್. ನೀವು ನಂಬಲ್ಲ, ಆ ಭಾಷೆಗೆ ತಕ್ಕಂತೆ ನಮ್ಮ ವಾಯ್ಸ್ ಕೂಡ ಸೆನ್ಸ್ ಆಗುತ್ತೆ. ಇದರಿಂದನೂ ಕೂಡ ತುಂಬ ಯೂಸ್ ಆಗುತ್ತೆ. ಓಕೆನಾ? ನಾವು ಅದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀವಿ ಅನ್ನೋ ರೀತಿ ನಮ್ಮ ವಾಯ್ಸ್ ಸೆನ್ಸ್ ಆಗ್ತಾ ಹೋಗುತ್ತೆ. ಇದು ಒಂದು ಬೆಸ್ಟ್ ಅಪ್ಡೇಟ್ ಗೈಸ್. ನಿಜ ಹೇಳ್ಬೇಕಂದ್ರೆ ನಾನು ಕನ್ನಡದಲ್ಲಿ ಮಾಡ್ತಾ ಅಂದರೆ ಕನ್ನಡ ಜನ ಮಾತ್ರ ನೋಡ್ಬೋದಿತ್ತು, ತಮಿಳಲ್ಲಿ ಮಾಡ್ತಾ ಅಂದರೆ ತಮಿಳ್ ಜನ ಮಾತ್ರ ನೋಡ್ಬೋದಿತ್ತು. ಇವಾಗ ಈ ರೀತಿ ಅಪ್ಡೇಟ್ ಬಂದಿರೋದ್ರಿಂದ ನಮ್ಮ ವಾಯ್ಸ್ ಕೂಡ ಸೆನ್ಸ್ ಆಗೋದ್ರಿಂದ ನಾವು ಯಾವ ಭಾಷೆಯಲ್ಲಿ ಮಾಡಿದ್ರು ಇನ್ನೊಂದು ಭಾಷೆಯವರು ಕೂಡ ನಮ್ಮ ವಿಡಿಯೋಗಳನ್ನ ನೋಡ್ಬೋದು, ಅರ್ಥ ಕೂಡ ಮಾಡಿಕೊಂಡು ಅವರು ಕೂಡ ನಮ್ಮ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಅಪ್ ಕೂಡ ಮಾಡ್ಬೋದು. ಸೊ ಇದೊಂದು ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು. ಫೋಟೋ ಎಡಿಟ್ ಗೈಸ್, ತುಂಬ ಜನಕ್ಕೆ ಇದು ಒಂದು ಟೆನ್ಷನ್ ಇರುತ್ತೆ ಗೈಸ್. ನೀವು ಹೆಂಗೆಂಗೋ ವೀಡಿಯೋನ ಕ್ರಿಯೇಟ್ ಮಾಡಿರ್ತೀರ, ಬಟ್ ಅದನ್ನು ಎಡಿಟ್ ಮಾಡೋಕ್ಕೆ ಬರೋದಿಲ್ಲ, ಕರೆಕ್ಟಾಗಿ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಇವಾಗ ಅದು ಒಂದು ಅಪ್ಡೇಟ್ ಇದೆ. ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ನಿಮ್ಮ ವೀಡಿಯೋನ ಕಟ್ ಆ್ಯಂಡ್ ಎಡಿಟ್ ಮಾಡಿ ಕ್ಲೀನಾಗಿ ವೀಡಿಯೋನ ರೆಡಿ ಮಾಡಿ ಕೊಡುತ್ತೆ. ಇದನ್ನು ನೀವು ಜಸ್ಟ್ ಪೋಸ್ಟ್ ಮಾಡಿದ್ರೆ ಸಾಕು, ಖಂಡಿತ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಬರುತ್ತೆ. ಯಾಕೆ ಅಂತಂದರೆ ನಾವು ಏನು ಬೇಕು ಏನು ಬೇಡ ಅಂತ ಗೊತ್ತಿರೋದಿಲ್ಲ ಯೂಟ್ಯೂಬ್ಗೆ. ನಾವು ಏನು ಬೇಕು, ನಮಗೇನು ಬೇಕೋ ಅದನ್ನು ಮಾತ್ರ ನಾವು ಕಟ್ ಮಾಡ್ಕೊಬಿಟ್ಟಿರ್ತೀವಿ, ಅದನ್ನು ಮಾತ್ರ ನಾವು ರೆಡಿ ಮಾಡಿರ್ತೀವಿ. ಬಟ್ ಯೂಟ್ಯೂಬೇ ಇದನ್ನು ರೆಡಿ ಮಾಡೋದ್ರಿಂದ ಯೂಟ್ಯೂಬ್ಗೆ ಏನು ಬೇಕೋ ಅದನ್ನು ರೆಡಿ ಮಾಡುತ್ತೆ. ಇದರಿಂದ ವ್ಯೂಸ್ ಜಾಸ್ತಿ ಆಗುತ್ತಾ, ಯೂಟ್ಯೂಬ್ ಅಲ್ಗಾರಿದಮು ನಮ್ಮ ವೀಡಿಯೋಸ್ಗಳನ್ನ ಜಾಸ್ತಿ ಜನಕ್ಕೆ ರೆಕಮೆಂಡೇಷನ್ ಮಾಡುತ್ತಾ. ಸೊ ಇದರಿಂದನೂ ಕೂಡ ನಮಗೆ ಯೂಸಸ್ ಇದೆಯಾ. ಸೊ ಈ ಅಪ್ಡೇಟ್ ಕೂಡ ತುಂಬ ಒಳ್ಳೆಯ ಅಪ್ಡೇಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ 5th
ಒನ್ ಶಾರ್ಟ್ ಮಾಡೋರಿಗೆ ಇದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅದೇನಪ್ಪ ಅಂದರೆ ಶಾರ್ಟ್ ಪವರ್ ಇನ್ಕ್ರೀಸ್. ಏನಪ್ಪ ಶಾರ್ಟ್ ಪವರ್ ಇನ್ಕ್ರೀಸ್ ಅಂತ ಅಂದರೆ ಫಸ್ಟೆಲ್ಲ ನಾವು ಶಾರ್ಟ್ ವೀಡಿಯೋಗಳನ್ನ ಹಾಕ್ತಾಯಿದ್ರೆ ಕಡಿಮೆ ರೀಚ್ ಪಡ್ಕೊತಾ ಇತ್ತು. ಇನ್ಮೇಲಿಂದ ಶಾರ್ಟ್ ವೀಡಿಯೋಗಳನ್ನ ಹಾಕಿದ್ರೆ ಜಾಸ್ತಿ ವ್ಯೂಸ್ ಪಡುತ್ತೆ, ಜಾಸ್ತಿ ಜನಕ್ಕೆ ಯೂಟ್ಯೂಬ್ ರೆಕಮೆಂಡೇಷನ್ ಮಾಡುತ್ತೆ. ಅಂದರೆ ಈ ಶಾರ್ಟ್ ವೀಡಿಯೋ ಕೂಡ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಜಾಸ್ತಿ ಜನಕ್ಕೆ ಶಾರ್ಟ್ ವೀಡಿಯೋ ರೀಚ್ ಆದಷ್ಟು ನಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಇದನ್ನು ಯೂಟ್ಯೂಬೇ ಅಫಿಷಿಯಲಾಗಿ ಅನೌನ್ಸ್ ಮಾಡಿದೆ, ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಇನ್ಮೇಲೆ ನಿಮ್ಮ ವೀಡಿಯೋಗಳು ಅಂತ ಹೇಳಿ. ಹೆಲ್ಪ್ ಮೂಲಕನೂ ನಿಮ್ಮ ಶಾರ್ಟ್ ವೀಡಿಯೋಗಳು ಬೇಗನೆ ರೀಚ್ ಆಗುತ್ತೆ ಗೈಸ್. ಸೊ ಅದಕ್ಕೋಸ್ಕರ ಇನ್ಮೇಲೆ ಶಾರ್ಟ್ ವೀಡಿಯೋಗಳನ್ನ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಶಾರ್ಟ್ ವೀಡಿಯೋ ಜಾಸ್ತಿ ಅಪ್ಲೋಡ್ ಮಾಡಿದಷ್ಟು ಈಸ್ ಈಕ್ವಲ್ ಟು ನಿಮ್ಮ ಚಾನಲ್ ಗ್ರೋತ್ ಆಗೋದು 100ಗೆ 200% ಗ್ಯಾರಂಟಿ. ಸೊ ಆದಷ್ಟು ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಒನ್ನು ಲೈವ್ ಮಾಡೋರಿಗೆ ಇದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಲೈವ್ ಸ್ಟ್ರೀಮಿಂಗ್ ಅಪ್ಡೇಟ್ ಏನಪ್ಪ ಅನ್ನೋದಾದರೆ ಮೊಬೈಲಲ್ಲಿ ಈಸಿಯಾಗಿ ಲೈವ್ ಮಾಡ್ಬೋದು. ಫಸ್ಟು ಈಸಿಯಾಗಿ ಲೈವ್ ಮಾಡೋಕ್ಕಾಗ್ತಿರ್ಲಿಲ್ಲ ಮೊಬೈಲಲ್ಲಿ, ಓನ್ಲಿ ಕ್ಯಾಮ್ರಾ, ಲ್ಯಾಪ್ಟಾಪ್ಸ್ ಈ ಥರದ್ರಲ್ಲಿ ನಾವು ಲೈವ್ ಮಾಡಬೇಕಾಗಿತ್ತು. ಈಗ ಮೊಬೈಲಲ್ಲೂ ಕೂಡ ಲೈವ್ನ ಅಪ್ಡೇಟ್, ಇವಾಗ ಮೊಬೈಲಲ್ಲೂ ಕೂಡ ಈಸಿಯಾಗಿ ನಾವು ಲೈವ್ನ ಮಾಡ್ಬೋದು. ತುಂಬ ಕಷ್ಟಪಡೋ ಅವಶ್ಯಕತೆ ಏನಿಲ್ಲ. ಮೊಬೈಲಲ್ಲಿ ಕೂಡ ಆರಿಜಾಂಟಲು ಮತ್ತು ವರ್ಟಿಕಲ್ ಸಪೋರ್ಟು ತೊಗೊಳ್ತಾ ಇದೆ ಇವಾಗ ಬಂದಿರೋ ಅಪ್ಡೇಟ್ ಮೂಲಕ. ಸೊ ನೀವು ಲೈವ್ ಮಾಡೋಕ್ಕೆ ನೀವು ಲೈವ್ ಮಾಡೋಕ್ಕೆ ಕ್ಯಾಮ್ರಾನೇ ಬೇಕು, ಲ್ಯಾಪ್ಟಾಪೇ ಬೇಕು ಅಂತ ಏನಿಲ್ಲ. ಮೊಬೈಲಲ್ಲೂ ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಇದರಿಂದ ನಿಮ್ಮ ವ್ಯೂಸ್ನ ಜಾಸ್ತಿ ಪಡ್ಕೋಬೋದು ಆ್ಯಂಡ್ ವಾಚ್ ಅವರ್ನ ಇನ್ಕ್ರೀಸ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್, ಇದು ಮಾನಿಟೈಸೇಷನ್ ಆಗಿರೋರಿಗೆ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈಗ ನಿಮ್ಮ ಚಾನಲ್ ಇವಾಗ ರೀಸೆಂಟಾಗಿ ಮಾನಿಟೈಸೇಷನ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಅರ್ನಿಂಗ್ ಅನ್ನೋದು ಡಬಲ್ ಆಗುತ್ತೆ. ಅದು ಹೇಗಪ್ಪ ಅಂತಂದರೆ ಆ್ಯಡ್ಸ್ಗಳು ಬೆಟರ್ ಆಗ್ತಾಯಿದೆ ಗೈಸ್. ಫಸ್ಟೆಲ್ಲ ಆ್ಯಡ್ಸ್ಗಳು ರನ್ನೇ ಆಗ್ತಿರಲಿಲ್ಲ, ಇವಾಗ ಆ್ಯಡ್ಸ್ಗಳು ಬೆಟರ್ ಆಗ್ತಾಯಿದೆ. ವೀಡಿಯೋಸ್ಗಳು ಕೂಡ ಇನ್ಕಮ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಇವಾಗ ಬಂದಿರೋ ಅಪ್ಡೇಟಲ್ಲಿ. ಮಾನಿಟೈಸೇಷನ್ ಆದಮೇಲೆ ಓಲ್ಡ್ ವೀಡಿಯೋಸ್ಗಳಿಗೂ ಕೂಡ ನೀವು ಆ್ಯಡ್ಸ್ನ ರನ್ ಮಾಡ್ಬೋದು. ಈ ರೀತಿ ಆ್ಯಡ್ಸ್ನ ರನ್ ಮಾಡೋದ್ರಿಂದ ನಿಮ್ಮ ಅರ್ನಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ನಿಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅರ್ನಿಂಗ್ ಮಾಡೋದಕ್ಕೆ. ಸೊ ನೀವು ಇವಾಗ ತಾನೇ ಮಾನಿಟೈಸೇಷನ್ ಮಾಡ್ಕೊಂಡಿದ್ರೆ ನಿಮ್ಮ ಎಲ್ಲ ಓಲ್ಡ್ ವೀಡಿಯೋಸ್ಗಳಿಗೂ ಆ್ಯಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಅರ್ನಿಂಗ್ ಬೇಗ ಕಂಪ್ಲೀಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒನ್, 9th ಒನ್, ಕೊಲ್ಯಾಬ್ರೇಷನ್ ಈಸಿ. ಫಸ್ಟೆಲ್ಲ ಕೊಲ್ಯಾಬ್ರೇಷನ್ ಮಾಡೋಕ್ಕೆ ತುಂಬಾ ರಿಸ್ಟ್ರಿಕ್ಷನ್ ಇತ್ತು. ನೆಕ್ಸ್ಟ್ ಒನ್, 9th ಒನ್, ಕೊಲ್ಯಾಬ್ರೇಷನ್ ಈಸಿ. ಫಸ್ಟೆಲ್ಲ ಕೊಲ್ಯಾಬ್ರೇಷನ್ ಮಾಡೋಕ್ಕೆ ತುಂಬಾ ರಿಸ್ಟ್ರಿಕ್ಷನ್ ಇತ್ತು. ಇವಾಗ ಸ್ವಲ್ಪ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ ಒಬ್ಬೊಬ್ರು 1 ಅಲ್ಲ 2 3 ಚಾನಲ್ಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ಎಲ್ಲ ಚಾನಲಲ್ಲೂ ಒಟ್ಟಿಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ಇದರಿಂದ ನಿಮ್ಮ ಕೊಲ್ಯಾಬ್ರೇಷನ್ ಕೂಡ ಈಸಿಯಾಗಿ ಮಾಡ್ಕೋಬೋದು, ರೀಚ್ ಕೂಡ ಈಸಿಯಾಗಿ ಪಡ್ಕೋಬೋದು. ನೆಕ್ಸ್ಟ್ ಒನ್, 10th ಒನ್, ಸ್ಮಾರ್ಟ್ ಅನಾಲಿಸಿಸ್. ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡಿರ್ಬೋದು, ಅನಾಲಿಸಿಸ್ನ ನೀವು ಆಲ್ರೆಡಿ ಚೆಕ್ ಮಾಡ್ತಿರ್ತೀರ. ಇವಾಗ ಅದನ್ನು ಇನ್ನೂ ಸ್ಮಾರ್ಟಾಗಿ ವರ್ಕ್ ಮಾಡೋ ರೀತಿ ಮಾಡ್ತಾ ಇದೆ ಯೂಟ್ಯೂಬ್. ಅದೇಕಪ್ಪ ಅಂತಂದರೆ ಯೂಟ್ಯೂಬೇ ನಿಮಗೆ ಅಪ್ಡೇಟ್ ಕೊಟ್ಬಿಡುತ್ತೆ. ನೀವು ಏನು ಕೆಲಸ ಮಾಡ್ತಾಯಿದ್ದೀರಾ, ನೀವು ಏನು ಚೇಂಜ್ ಮಾಡಬೇಕು, ನೀವು ಯಾವ ರೀತಿ ಕಂಟೆಂಟ್ ಮಾಡಬೇಕು ಅಂತ ಹೇಳಿ ಸ್ಮಾರ್ಟ್ ಅನಾಲಿಸಿಸೇ ನಿಮಗೆ ಅಪ್ಡೇಟ್ ಕೊಟ್ಬಿಡುತ್ತೆ. ಸೊ ಇದರಿಂದ ನಿಮಗೆ ಈಸಿಯಾಗಿ ನಾನು ಏನು ಮಾಡ್ತಿದ್ದೀನಿ, ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ಏನು ಸರಿ ಮಾಡ್ಕೋಬೇಕು, ಯಾವ ರೀತಿ ಕಂಟೆಂಟ್ ಕೊಡಬೇಕು ಅಂತ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆವಾಗ ಗೊತ್ತಾದಾಗ ನಾವು ನಮ್ಮ ಕಂಟೆಂಟ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು, ನಮ್ಮ ಟಾಪಿಕ್ನ ಚೇಂಜ್ ಮಾಡಿಕೊಂಡು ವೀಡಿಯೋ ಮಾಡೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಸೊ ಸ್ಮಾರ್ಟ್ ಅನಾಲಿಸಿಸಿಂದನೂ ನಮಗೆ ತುಂಬಾ ಹೆಲ್ಪ್ ಇದೆ. ಓಕೆನಾ? ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ಒನ್ನು, ಪ್ರಮೋಟ್ ಆಪ್ಷನ್. ಈಗ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ, ಅಥವಾ ನಿಮ್ಮ ವೀಡಿಯೋಗಳಿಗೆ ರೀಚ್ ಪಡ್ಕೊತಾ ಇಲ್ಲ, ಅಥವಾ ನಿಮ್ಮ ವೀಡಿಯೋಯಿಂದ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಅನ್ನೋದಾದರೆ ನೀವು ಬೇರೆ ಕಡೆ ದುಡ್ಡು ಕೊಟ್ಟು ಅಥವಾ ಏನಾದರೂ ಪೇ ಮಾಡಿ ಪ್ರಮೋಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಗಾಯ್ಸ್. ನೀವು ಯೂಟ್ಯೂಬ್ ಒಳಗಡೆನೇ ನೀವು ಯೂಟ್ಯೂಬ್ ಒಳಗಡೆನೇ ನಿಮ್ಮ ವೀಡಿಯೋಗಳನ್ನ ಪ್ರಮೋಟ್ ಮಾಡ್ಕೋಬೋದು. ಯೂಟ್ಯೂಬೇ ಇಂತಿಷ್ಟು ವ್ಯೂಸ್ಗೆ ಇಂತಿಷ್ಟು ದುಡ್ಡು ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿರುತ್ತೆ. ನಿಮಗೆ ವ್ಯೂಸ್ ಬೇಕಾ, ಅಥವಾ ರೀಚ್ ಬೇಕಾ, ಅಥವಾ ಇಂಪ್ರೆಷನ್ ಬೇಕಾ, ಅಥವಾ ಸಬ್ಸ್ಕ್ರೈಬರ್ ಬೇಕಾ, ಅದನ್ನೆಲ್ಲ ಅಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ನಿಮ್ಗೆ ಏನು ಬೇಕೋ ಅದನ್ನೇ ನೀವು ತೊಗೊಂಡು ಎಲ್ಲಿ ಎಷ್ಟು ಅಮೌಂಟ್ ಅಂತ ಅಲ್ಲಿ ಮೆನ್ಷನ್ ಮಾಡಿರುತ್ತೆ ಅಷ್ಟು ಅಮೌಂಟನ್ನ ಪೇ ಮಾಡಿದ್ರೆ ಯೂಟ್ಯೂಬೇ ನಿಮ್ಮ ವೀಡಿಯೋಸ್ಗಳನ್ನ ಪ್ರಮೋಟ್ ಮಾಡಿ ಕೊಡುತ್ತೆ. ಸೊ ಇದು ಒಂದು ಒಳ್ಳೆ ಅಪ್ಡೇಟಾ. ನೀವು ಬೇರೆ ಕಡೆ ದುಡ್ಡು ಕೊಟ್ಟು ಮೋಸ ಹೋಗೋದಕ್ಕಿಂತ ಯೂಟ್ಯೂಬಲ್ಲೇ ದುಡ್ಡು ಕೊಟ್ಟು ಯೂಟ್ಯೂಬಿಂದನೇ ನಮ್ಮ ವೀಡಿಯೋಗಳನ್ನ ಪ್ರಮೋಷನ್ ಮಾಡ್ಕೋಬೋದು. ಸೊ ನಿಮಗೆಲ್ಲ ವಿಡಿಯೋ ಮಾಡಿ ಬೇಜಾರಾಗಿ ಪ್ರಮೋಟ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಈ ರೀತಿ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ನು, ಆಟೋ ಶಾರ್ಟ್. ನಿಮ್ಮ ಲಾಂಗ್ ವೀಡಿಯೋನ ಸಣ್ಣ ಕ್ಲಿಪ್ಪಾಗಿ ಶಾರ್ಟಾಗಿ ಕನ್ವರ್ಟ್ ಆಗ್ತಿದೆ ಗೈಸ್. ಇದರಿಂದನೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ ಆಗಿರ್ಬೋದು, ವ್ಯೂಸ್ ಆಗಿರ್ಬೋದು ಡಬಲ್ ಆಗುತ್ತೆ. ನಿಮ್ಮ ಲಾಂಗ್ ವೀಡಿಯೋಸು ಶಾರ್ಟ್ ವೀಡಿಯೋ ಕ್ಲಿಪ್ಪಾಗಿ ರೆಡಿ ಆಗ್ತಿದೆ. ಸೊ ಇದರಿಂದ ಶಾರ್ಟ್ ವೀಡಿಯೋ ನೋಡೋರ್ಗೂ ಹೆಲ್ಪ್ ಆಗುತ್ತೆ, ಲಾಂಗ್ ವೀಡಿಯೋ ನೋಡೋರ್ಗೂ ಹೆಲ್ಪ್ ಆಗುತ್ತೆ. ಈ ಎರಡರಿಂದ ನಮಗೆ ವ್ಯೂಸರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಆ್ಯಂಡ್ ನೆಕ್ಸ್ಟು, ಮೋರ್ ಆಡಿಯನ್ಸ್ ರೀಚ್ ಆಗ್ತಿದೆ. ಯೂಟ್ಯೂಬ್ ಇವಾಗ ತುಂಬ ಆಡಿಯನ್ಸ್ಗೆ ರೀಚ್ ಆಗ್ತಿದೆ. ಇದರಿಂದ ನಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ. ತುಂಬ ಜನ ಯೂಟ್ಯೂಬಲ್ಲಿ ಎಂಗೇಜ್ ಆದಷ್ಟು ನಮ್ಮ ವ್ಯೂಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಜನಕ್ಕೂ ನಮ್ಮ ವೀಡಿಯೋಗಳು ರೀಚ್ ಆಗುತ್ತೆ ಅಂತ ಅರ್ಥ. ಸೊ ಅವ್ರಿಗೇನಾದ್ರು ಇಷ್ಟ ಆಯಿತು ಅಂದರೆ ನಮ್ಮ ವ್ಯೂಸು, ನಮ್ಮ ಸಬ್ಸ್ಕ್ರೈಬರು, ನಮ್ಮ ಥ್ರೋ ರೇಟ್ ಎಲ್ಲನೂ ಜಾಸ್ತಿ ಆಗುತ್ತೆ.
ಸಿಂಪಲಾಗಿ ಹೇಳೋದಾದರೆ ಯೂಟ್ಯೂಬಲ್ಲಿ ಬೆಂಕಿ ಅಪ್ಡೇಟ್ಸ್ಗಳು ಬಂದಿದೆ. ಈ ಅಪ್ಡೇಟ್ಗಳನ್ನ ನಾವೆಲ್ಲರೂ ಯೂಸ್ ಮಾಡ್ಕೋಬೇಕು. ಆವಾಗ ಮಾತ್ರ ನಮ್ಮ ಚಾನಲ್ಗಳು ಗ್ರೋ ಆಗೋಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಏನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ, ಸಿಂಪಲ್ ಅಪ್ಡೇಟ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಚಾನಲ್ ಗ್ರೋತ್ ಆಗೋದಂತೂ 100ಗೆ 100% ಗ್ಯಾರಂಟಿ. ಮೋಸ್ಟ್ ಪವರ್ಫುಲ್ ಪಾಯಿಂಟ್ ಹೇಳ್ತೀನಿ ನೋಡಿ. ಈಗ ಯೂಟ್ಯೂಬಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಗೈಸ್. 100 ಜನರಲ್ಲಿ 80 ಜನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಬಟ್ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಒಳ್ಳೊಳ್ಳೆ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಖಂಡಿತ ನಮ್ಮ ಚಾನಲ್ ಅವ್ರಿಗಿಂತ ಬೇಗನೆ ರೀಚ್ ಪಡ್ಕೊಳ್ಳುತ್ತೆ, ಬೇಗನೆ ಗ್ರೋತ್ ಕಾಣುತ್ತೆ. ಸೊ ನಾವು ಪೇಷನ್ಸಿಂದ ಕರೆಕ್ಟಾಗಿರೋ ಕಂಟೆಂಟ್ನ ಕೊಡ್ತಾ ಹೋಗಬೇಕು ಅಷ್ಟೇ. ಸೊ ಗೊತ್ತಾಯ್ತಲ್ಲ ಗಾಯ್ಸ್, ಇದಿಷ್ಟು ಅಪ್ಡೇಟ್ಗಳು ಯೂಟ್ಯೂಬ್ ಕೊಟ್ಟಿದೆ. ಈ ಅಪ್ಡೇಟ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಸಬ್ಸ್ಕ್ರೈಬರ್ ಮಾಡ್ಕೋಬೇಕು, ಹೇಗೆ ವ್ಯೂಸ್ನ ಜಾಸ್ತಿ ಮಾಡ್ಕೋಬೇಕು, ಹೇಗೆ ನಾವು ಆಡಿಯನ್ಸ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ನೀವೇ ತಿಳ್ಕೊಂಡು ಕಂಟೆಂಟ್ಗಳನ್ನ ರೆಡಿ ಮಾಡಿ, ಕಂಟೆಂಟ್ಗಳನ್ನ ಪೋಸ್ಟ್ ಮಾಡಿ, ಡೇ ಟು ಡೇ ಕಂಟೆಂಟ್ಗಳನ್ನ ಹಾಕ್ತಾಯಿರಿ. ಖಂಡಿತ ಅಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ಮೇಂಟೈನ್ ಆದರೆ ಯೂಟ್ಯೂಬ್ ಅಲ್ಗಾರಿದಮ್ ಆಟೋಮೆಟಿಕ್ಕಾಗಿ ನಿಮ್ಮ ವೀಡಿಯೋಗಳನ್ನ ಜಾಸ್ತಿ ಜನಕ್ಕೆ ರೀಚ್ ಮಾಡುತ್ತೆ. ಜಾಸ್ತಿ ಜನಕ್ಕೆ ರೀಚ್ ಆದಷ್ಟು ಅವ್ರ ವೀಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ, ಅಲ್ಲಿ ನಿಮ್ಮ ವಾಚ್ ಅವರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸಿಂಪಲಾಗಿ ಹೇಳೋದಾದರೆ, ನೀವು ಒಳ್ಳೊಳ್ಳೆ ಕಂಟೆಂಟ್ನ ಯೂಟ್ಯೂಬ್ ಕೊಟ್ಟಿರೋ ಅಪ್ಡೇಟ್ನ ಯೂಸ್ ಮಾಡ್ಕೊಂಡು ಮಾಡ್ತು ಅಂದರೆ ಖಂಡಿತ ನಿಮ್ಮ ಚಾನಲ್ ಈ ಇಯರ್ ಎಂಡ್ ಆಗೋ ಅಷ್ಟೊತ್ತಿಗೆ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ. ಇದು 100ಗೆ 200% ಗ್ಯಾರಂಟಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.